ಹೊನ್ನಾವರ ತಾಲೂಕಿನ ಕರಿಕುರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳ ಹಬ್ಬ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ ಜಲಬಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುರೇಶ್ ನಾಯ್ಕ ಮಾತನಾಡಿ, ಯಾವ ಊರಿನಲ್ಲಿ ಶಿಕ್ಷಣ ಪ್ರೇಮಿಗಳಿರುತ್ತಾರೋ ಅಲ್ಲಿ ಶೈಕ್ಷಣಿಕ ಕಾರ್ಯಕ್ರಮಗಳು ಯಶಸ್ವಿಯಾಗುತ್ತದೆ. ಊರಿನ ಹಿರಿಮೆ ಎನ್ನುವುದು ಅಲ್ಲಿನ ಶಾಲೆ ನೋಡಿದರೆ ತಿಳಿದು ಬರುತ್ತದೆ. ಕರಿಕುರುವ ಶಾಲೆ ಎಲ್ಲ ಶಿಕ್ಷಣ ಪ್ರೇಮಿಗಳ ದಾನಿಗಳ ಸಹಕಾರದಿಂದ ಅಭಿವೃದ್ಧಿ ಹೊಂದುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ರೈತನ ಎಷ್ಟು ದೊಡ್ಡ ರೈತ ಅಂತ ನೋಡ್ಬೇಕಂತ ಅವ್ರು ಗೊಬ್ಬರ ಹೊಂಡ ನೋಡ್ಬೇಕು ಅಂತ, ಎಷ್ಟು ಗೊಬ್ಬರ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಅವನು ಎಷ್ಟು ದೊಡ್ಡ ರೈತ ಅಂತ ಹೇಳಿ ಗೊತ್ತಾಗ್ತದೆ. ಊರಿನ ಹಿರಿಮೆ ನೋಡ್ಬೇಕಂದ್ರೆ ಅಲ್ಲಿ ಸ್ಕೂಲ್ ನೋಡ್ಬೇಕು. ಹಾಗಾಗಿ ಈಗ ಸ್ಕೂಲ್ ನೋಡಿದಾಗ ಗೊತ್ತಾಗ್ತದೆ ಕರಿಕುರುವ ಗ್ರಾಮದ ಪ್ರತಿಯೊಬ್ಬನು ಪ್ರಜ್ಞಾವಂತ, ಪ್ರತಿಯೊಬ್ಬನು ಸಹೃದಯಿ, ಪ್ರತಿಯೊಬ್ಬರು ಒಳ್ಳೆ ಮನಸ್ಸಿದೆ. ಆ ಕಾರಣಕ್ಕಾಗಿಂತ ಕಾರ್ಯಕ್ರಮಗಳು ನಡೀತಾ ಇದೆ, ಅದು ಯಶಸ್ವಿಯಾಗಿದೆ. ಹಸ್ತಪತ್ರಿಕೆ ಬಿಡುಗಡೆಗೊಳಿಸಿದ ಜಲವಳ್ಳಿ ವಿಎಸ್ಎಸ್ ಅಧ್ಯಕ್ಷ ಟಿಟಿ ನಾಯ್ಕ ಮಾತನಾಡಿ, ಉತ್ತಮ ವಿದ್ಯಾರ್ಥಿಯನ್ನ ರೂಪುಗೊಳಿಸುವುದು ಶಿಕ್ಷಕರ ಕರ್ತವ್ಯ. ಹಿಂದೆಲ್ಲ ಕೃಷಿ ಅಂದರೆ ಅನಕ್ಷರಸ್ಥರು ಮಾಡುವ ಕೆಲಸ ಎನ್ನುವುದಿತ್ತು. ಆದರೆ ಇಂದು ಕೃಷಿಯಲ್ಲಿ ಕ್ರಾಂತಿಕಾರಿಕ ಬದಲಾವಣೆಗಳಾಗಿವೆ. ಸಂಶೋಧನೆಗಳು ನಡೆದಿವೆ. ಕೃಷಿಗೆ ಪೂರಕವಾದ ಆಧುನಿಕ ಉಪಕರಣಗಳು ಲಭ್ಯವಿವೆ. ಇಲ್ಲಿ ಬುದ್ಧಿವಂತಿಕೆ, ವಿಚಾರಗಳು ಮುಖ್ಯವಾಗಿದೆ. ಮಕ್ಕಳು ಸಹ ಇದೆಲ್ಲದರ ಅರಿವನ್ನ ಪಡೆಯಬೇಕು ಎಂದು ಹೇಳಿದರು. ಇದು ಶಾಲಾ ಕಾರ್ಯಕ್ರಮದ ವ್ಯವಸ್ಥೆ ಇವತ್ತು ಕರಿಕುರುವ ಐರ್ಲೆಂಡ್ ಸುತ್ತು ನೀರನ್ನ ಹೊಂದಿರತಕ್ಕಂತ ಒಂದು ಪ್ರದೇಶ. ಇದನ್ನ ನಾನೊಂದು ಇಸ್ರೇಲಿಗೆ ಹೋಲಿಸಿ ಮಾತನಾಡಬೇಕಾಗ್ತದೆ. ಏನ್ ಇವತ್ತು ಪ್ರಪಂಚದಲ್ಲಿ ಮುಂಚೂಣಿಯಲ್ಲಿ ಕಂಡಂತದ್ದು ಅಂದ್ರೆ ಇಸ್ರೇಲ್ ಒಂದಂತ ಸುತ್ತು ಉಪ್ಪು ನೀರನ್ನ ಆವರ್ತಿ ಆಗಿರ್ತಕ್ಕಂಥದ್ದು. ಆ ಪುಟ್ಟ ದೇಶ ತನ್ನ ಅಭಿವೃದ್ಧಿಗಾಗಿ ಏನೆಲ್ಲ ಶ್ರಮಿಸ್ತು ಅಂತ ಹೇಳಿದ್ರೆ ಅದು ನೆನಪು ಮಾಡ್ಕೊಳ್ಬೇಕಾಗ್ತದೆ. ಹಾಗೆ ಈ ಪುಟ್ಟ ಗ್ರಾಮದಲ್ಲಿ ಹೆಚ್ಚು ಕಡಿಮೆ 80 ಮನೆಯನ್ನ ಹೊಂದಿರತಕ್ಕಂತ ಒಂದು ಗ್ರಾಮ. ಆ ಶಾಲೆಯನ್ನ ಯಾವ ರೀತಿಯಾಗಿ ಇಟ್ಕೊಂಡಿದೆ. ಕರಿಕುರುವ ಶಾಲೆ ಪುಟ್ಟ ಶಾಲೆ, ಇಲ್ಲಿ ಏನಿಲ್ಲ ಎಲ್ಲವೂ ಇದೆ. ಎಲ್ಲವನ್ನು ಕೂಡ ಈ ಶಾಲೆಯಲ್ಲಿ ಇಲ್ಲಿಯ ದಾನಿಗಳು ಮತ್ತು ಶಿಕ್ಷಕರ ಸಹಕಾರದೊಂದಿಗೆ ಎಲ್ಲವನ್ನು ಕೂಡ ಇಲ್ಲಿ ಕೊಡಮಾಡಿದ್ದಾರೆ. ಯಾಕಂದರೆ ಇಲ್ಲಿ ಇಂಟರ್ನೆಟ್ ಇದೆ, ಸ್ಮಾರ್ಟ್ ಟಿವಿ ಇದೆ, ಹಾಗೆ ಪ್ರಿಂಟರ್ ಇದೆ, ಉತ್ತಮ ಶಿಕ್ಷಕರಿದ್ದಾರೆ, ಹಾಗೇನೆ ಎಲ್ಲವೂ ಕೂಡ ಇದೆ. ನಮ್ಮ ಶಾಲೆಗೆ 2 ಮಕ್ಕಳು ಬರುತ್ತಾರೆ ಈ ಶಾಲೆಯಿಂದ. ಸುಂದರವಾದ ಮತ್ತು ಈ ನೈಸರ್ಗಿಕ ಮಧ್ಯದಲ್ಲಿ ಇಷ್ಟೊಂದು ಸುಂದರವಾಗಿ ನೀವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಲ್ಲ, ಇದು ದೊಡ್ಡ ಸಾಧನೆ ಅಂತ ನನ್ನ ಖಂಡಿತ ದೊಡ್ಡ ಅಭಿಪ್ರಾಯ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಇಲ್ಲಿಯ ಪಾಲಕರ, ಇಲ್ಲಿಯ ಪೋಷಕರ, ಇಲ್ಲಿಯ ಶಿಕ್ಷಣಾಭಿಮಾನಿಗಳ, ಹಾಗೆಯೇ ಇಲ್ಲಿಯ ಜನಪ್ರತಿನಿಧಿಗಳ ಮತ್ತು ಇಲ್ಲಿಯ ಶಿಕ್ಷಕರ ಈ ಬಾಂಧವ್ಯವನ್ನು ನೋಡಿದಾಗ ನಾವೆಲ್ಲೋ ನಗರ ಪ್ರದೇಶದಲ್ಲಿದ್ದು ಇದೆಲ್ಲವನ್ನ ಕಳೆದುಕೊಳ್ಳುತ್ತೇವೆ ಅನ್ನುವ ಭಾವನೆ ನನಗೆ ಬಂದಿದೆ. ಈ ಕಾರ್ಯಕ್ರಮಕ್ಕೆ ನನ್ನೊಬ್ಬನದೇ ಇದು ಶ್ರಮ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಯಾಕಂದರೆ ಈ ನಮ್ಮ STMCಯ ಸದಸ್ಯರ ಭಾಗತ್ವವೂ ಇದೆ, ಹಾಗೂ ನಮ್ಮ ನೇತಾಜಿ ಯುವಕ ಸಂಘದ ಸದಸ್ಯರೆಲ್ಲರೂ ಹಾಗೂ ಅಧ್ಯಕ್ಷರು ಈ ಶಾಲೆಯ ಇಷ್ಟೆಲ್ಲ ಕೆಲಸ ಆಗಲಿಕ್ಕೆ ನಮ್ಮ ನೇತಾಜಿ ಯುವಕ ಸಂಘನೇ ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಮಂಜುನಾಥ್ ಗೌಡ, ಮಂಜುಳಾ ಗೌಡ, ಕರ್ವಾ ಕ್ಲಸ್ಟರ್ CRP ಮನು ಹೆಗಡೆ, SM ಭಟ್, ಶಿಕ್ಷಣ ಸಂಯೋಜಕ ಪ್ರಮೋದ್ ನಾಯ್ಕ್, SDMC ಸದಸ್ಯ ಕೇಶವ್ ಗೌಡ, ರಾಮಚಂದ್ರ ನಾಯ್ಕ್, ನಿವೃತ್ತ ಮುಖ್ಯಾಧ್ಯಾಪಕ LR ಹೆಗಡೆ, ಶಂಭು ಗೌಡ, ಬಾಲಕೃಷ್ಣ ಗೌಡ ಉಪಸ್ಥಿತರಿದ್ದರು. ಬಳಿಕ ಶಾಲೆ ಮತ್ತು ಅಂಗನವಾಡಿ ವಿದ್ಯಾರ್ಥಿಗಳಿಂದ ಮನೋರಂಜನಾ ಕಾರ್ಯಕ್ರಮ ನಡೆಯಿತು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.